ಈಗಾಗಲೇ ನಮ್ಮ ಚುನಾವಣಾ ಆಯುಕ್ತರು ನಿರ್ಣಯ ಮಾಡಿದ್ದಾರೆ. ಎಲ್ಲ ಚುನಾವಣೆಗಳಿಗೂ ನಾವು ಈಗಾಗಲೇ ಕ್ಯಾಬಿನೆಟ್ನೊಳಗೆ ಅದನ್ನು ಸೂಚನೆ ಕೊಟ್ಟಿದ್ದೇವೆ. EVM ಬಗ್ಗೆ ಇರ್ತಕ್ಕಂಥ ಏನು ಅನುಮಾನ ಇದೆ, ಏನು ಶಂಕೆ ಇದೆ, ಆ ಹಿನ್ನೆಲೆಯೊಳಗೆ ದೇಶದ ತುಂಬೆಲ್ಲ EVM ಬಗ್ಗೆ ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ. ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ತಿಳಿಸಿದ್ದೇವೆ. ಚುನಾವಣಾ ಆಯೋಗ ಇವತ್ತು ಸ್ಪಷ್ಟವಾದ ಘೋಷಣೆಯನ್ನು ಮಾಡಿದೆ. ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಆಗ್ತದೆ. ಬರುವ ಉಪಚುನಾವಣೆಯೊಳಗೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ಎಲ್ಲ ಸ್ಥಳೀಯ ಚುನಾವಣೆಯೊಳಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೀತದೆ. ನಾಯಕರನ್ನು ಭೇಟಿಯಾಗೋದಕ್ಕೆ ಹೋಗಿದ್ದಾರೆ. ಸಹಜವಾಗಿ ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು ವಿಚಾರ ಮಾತಾಡ್ತಾರೆ. ಬೆಳವಣಿಗೆಗಳು ಭಾಳ ಆಗ್ತಾ ಇದೆ. ಏನು ಬೆಳವಣಿಗೆ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಯಾವ ಮಾಹಿತಿನೂ ಯಾರಿಗೂ ಇಲ್ಲ. ಆಮೇಲೆ ನಮಗೆಲ್ಲರಿಗೂ ನಮ್ಮ ಹೈಕಮಾಂಡ್ನವರು ಏನು ಮಾತಾಡಬೇಡ್ರಿ, ಪತ್ರಿಕೆಯವರ ಜೊತೆಗಂತೂ ಯಾರು ಏನು ಮಾತಾಡಕೂಡದು ಅಂತ ಎಲ್ಲರಿಗೂ ಹೇಳಿದ್ದಾರೆ. ಅದು ನನಗೂ ಅನ್ವಯಿಸ್ತದೆ, ಸುನೀಲ್ ಗೌಡ್ರಿಗೂ ಅನ್ವಯಿಸ್ತದೆ. ಅದರಿಂದ ಏನು ಬೆಳವಣಿಗೆ ಬಗ್ಗೆ ಹೇಳಂಗಿಲ್ಲ. ಸೇಮ್ ಆಕಾಂಕ್ಷಿ 1999 ತಮ್ಮ ಸೇಮ್ ಅಲ್ಲಿ ನಾನು ಈ ಸಂದರ್ಭದೊಳಗೆ ಇಷ್ಟೇ ಹೇಳ್ತೀನಿ. ಯಾಕೆ ಒಂದು ಹೇಳಿದೆ ಅಂದರೆ ಅದಕ್ಕೆ ಬೇರೆ ಬೇರೆ ಲೆಕ್ಕ ಪಕ್ಕ ಮೂಡಿಸ್ತೀರಿ. ನಾನು ಇಷ್ಟೇ ಹೇಳ್ತೀನಿ, ಹೈಕಮಾಂಡ್ನವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಆ ಕಾರಣಕ್ಕಾಗಿ ಮಾತಾಡಿದ್ದೇವೆ. ಒಬ್ಬ ಪೊಲೀಸ್ ಅಧಿಕಾರಿ ಸಬೂತು ಪುರಾವೆ ಅದ್ರ ಜೊತೆಗೇ ಇದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಹೇಳ್ತೀವಿ, ತಕ್ಷಣ ಅಂಥವ್ರನ್ನು ಸಸ್ಪೆಂಡ್ ಮಾಡಬೇಕು ಹಾಗೂ ತನಿಖೆಯನ್ನು ತೀವ್ರಗೊಳಿಸಬೇಕು. ಈಗಾಗಲೇ ನಮ್ಮ ಚುನಾವಣಾ ಆಯುಕ್ತರು ನಿರ್ಣಯ ಮಾಡಿದ್ದಾರೆ. ಎಲ್ಲ ಚುನಾವಣೆಗಳಿಗೂ ನಾವು ಈಗಾಗಲೇ ಕ್ಯಾಬಿನೆಟ್ನೊಳಗೆ ಅದನ್ನು ಸೂಚನೆ ಕೊಟ್ಟಿದ್ದೇವೆ. EVM ಬಗ್ಗೆ ಇರ್ತಕ್ಕಂಥ ಏನು ಅನುಮಾನ ಇದೆ, ಏನು ಶಂಕೆ ಇದೆ, ಆ ಹಿನ್ನೆಲೆಯೊಳಗೆ ದೇಶದ ತುಂಬೆಲ್ಲ EVM ಬಗ್ಗೆ ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ. ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ತಿಳಿಸಿದ್ದೇವೆ. ಚುನಾವಣಾ ಆಯೋಗ ಇವತ್ತು ಸ್ಪಷ್ಟವಾದ ಘೋಷಣೆಯನ್ನು ಮಾಡಿದೆ. ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಆಗ್ತದೆ. ಬರುವ ಉಪಚುನಾವಣೆಯೊಳಗೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ಎಲ್ಲ ಸ್ಥಳೀಯ ಚುನಾವಣೆಯೊಳಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೀತದೆ. ನಾಯಕರನ್ನು ಭೇಟಿಯಾಗೋದಕ್ಕೆ ಹೋಗಿದ್ದಾರೆ. ಸಹಜವಾಗಿ ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು ವಿಚಾರ ಮಾತಾಡ್ತಾರೆ. ಬೆಳವಣಿಗೆಗಳು ಭಾಳ ಆಗ್ತಾ ಇದೆ. ಏನು ಬೆಳವಣಿಗೆ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಯಾವ ಮಾಹಿತಿನೂ ಯಾರಿಗೂ ಇಲ್ಲ. ಆಮೇಲೆ ನಮಗೆಲ್ಲರಿಗೂ ನಮ್ಮ ಹೈಕಮಾಂಡ್ನವರು ಏನು ಮಾತಾಡಬೇಡ್ರಿ, ಪತ್ರಿಕೆಯವರ ಜೊತೆಗಂತೂ ಯಾರು ಏನು ಮಾತಾಡಕೂಡದು ಅಂತ ಎಲ್ಲರಿಗೂ ಹೇಳಿದ್ದಾರೆ. ಅದು ನನಗೂ ಅನ್ವಯಿಸ್ತದೆ, ಸುನೀಲ್ ಗೌಡ್ರಿಗೂ ಅನ್ವಯಿಸ್ತದೆ. ಅದರಿಂದ ಏನು ಬೆಳವಣಿಗೆ ಬಗ್ಗೆ ಹೇಳಂಗಿಲ್ಲ. ಸೇಮ್ ಆಕಾಂಕ್ಷಿ 1999 ತಮ್ಮ ಸೇಮ್ ಅಲ್ಲಿ ನಾನು ಈ ಸಂದರ್ಭದೊಳಗೆ ಇಷ್ಟೇ ಹೇಳ್ತೀನಿ. ಯಾಕೆ ಒಂದು ಹೇಳಿದೆ ಅಂದರೆ ಅದಕ್ಕೆ ಬೇರೆ ಬೇರೆ ಲೆಕ್ಕ ಪಕ್ಕ ಮೂಡಿಸ್ತೀರಿ. ನಾನು ಇಷ್ಟೇ ಹೇಳ್ತೀನಿ, ಹೈಕಮಾಂಡ್ನವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಆ ಕಾರಣಕ್ಕಾಗಿ ಮಾತಾಡಿದ್ದೇವೆ. ಒಬ್ಬ ಪೊಲೀಸ್ ಅಧಿಕಾರಿ ಸಬೂತು ಪುರಾವೆ ಅದ್ರ ಜೊತೆಗೇ ಇದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಹೇಳ್ತೀವಿ, ತಕ್ಷಣ ಅಂಥವ್ರನ್ನು ಸಸ್ಪೆಂಡ್ ಮಾಡಬೇಕು ಹಾಗೂ ತನಿಖೆಯನ್ನು ತೀವ್ರಗೊಳಿಸಬೇಕು. ಈಗಾಗಲೇ ನಮ್ಮ ಚುನಾವಣಾ ಆಯುಕ್ತರು ನಿರ್ಣಯ ಮಾಡಿದ್ದಾರೆ. ಎಲ್ಲ ಚುನಾವಣೆಗಳಿಗೂ ನಾವು ಈಗಾಗಲೇ ಕ್ಯಾಬಿನೆಟ್ನೊಳಗೆ ಅದನ್ನು ಸೂಚನೆ ಕೊಟ್ಟಿದ್ದೇವೆ. EVM ಬಗ್ಗೆ ಇರ್ತಕ್ಕಂಥ ಏನು ಅನುಮಾನ ಇದೆ, ಏನು ಶಂಕೆ ಇದೆ, ಆ ಹಿನ್ನೆಲೆಯೊಳಗೆ ದೇಶದ ತುಂಬೆಲ್ಲ EVM ಬಗ್ಗೆ ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ.
ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ತಿಳಿಸಿದ್ದೇವೆ. ಚುನಾವಣಾ ಆಯೋಗ ಇವತ್ತು ಸ್ಪಷ್ಟವಾದ ಘೋಷಣೆಯನ್ನು ಮಾಡಿದೆ. ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಆಗ್ತದೆ. ಉಪಚುನಾವಣೆ ಅದೇನಾದರೂ ಬರುವ ಉಪಚುನಾವಣೆಯೊಳಗೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ಎಲ್ಲ ಸ್ಥಳೀಯ ಚುನಾವಣೆಯೊಳಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೀತದೆ. ನಾಯಕರನ್ನು ಭೇಟಿಯಾಗೋದಕ್ಕೆ ಹೋಗಿದ್ದಾರೆ. ಸಹಜವಾಗಿ ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು ವಿಚಾರ ಮಾತಾಡ್ತಾರೆ. ಈಗಾಗಲೇ ಬೆಳವಣಿಗೆಗಳು ಭಾಳ ಆಗ್ತಾ ಇದೆ. ಏನು ಬೆಳವಣಿಗೆ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಯಾವ ಮಾಹಿತಿನೂ ಯಾರಿಗೂ ಇಲ್ಲ. ಆಮೇಲೆ ನಮಗೆಲ್ಲರಿಗೂ ನಮ್ಮ ಹೈಕಮಾಂಡ್ನವರು ಏನು ಮಾತಾಡಬೇಡ್ರಿ, ಪತ್ರಿಕೆಯವರ ಜೊತೆಗಂತೂ ಯಾರು ಏನು ಮಾತಾಡಕೂಡದು ಅಂತ ಎಲ್ಲರಿಗೂ ಹೇಳಿದ್ದಾರೆ. ಅದು ನನಗೂ ಅನ್ವಯಿಸ್ತದೆ, ಸುನೀಲ್ ಗೌಡ್ರಿಗೂ ಅನ್ವಯಿಸ್ತದೆ. ಅದರಿಂದ ಏನು ಬೆಳವಣಿಗೆ ಬಗ್ಗೆ ಹೇಳಂಗಿಲ್ಲ. ಎಲ್ಲರೂ ಸೇಮ್ ಆಕಾಂಕ್ಷಿಗಳು ಅನ್ನಕಂತಾರೆ. 1999ರಾಗ ತಮ್ಮ ಸೇಮ್ ರೇಸ್ಗಳು ತಮ್ಮ ಹೆಸರಿತ್ತು. ಅಲ್ಲಿ ನಾನು ಈ ಸಂದರ್ಭದೊಳಗೆ ಇಷ್ಟೇ ಹೇಳ್ತೀನಿ. ಯಾಕೆ ಒಂದು ಹೇಳಿದೆ ಅಂದರೆ ಅದಕ್ಕೆ ಬೇರೆ ಬೇರೆ ಲೆಕ್ಕ ಪಕ್ಕ ಮೂಡಿಸ್ತೀರಿ. ನಾನು ಇಷ್ಟೇ ಹೇಳ್ತೀನಿ, ಹೈಕಮಾಂಡ್ನವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಆ ಕಾರಣಕ್ಕಾಗಿ ಮಾತಾಡಿದ್ದೇವೆ. ಒಬ್ಬ ಪೊಲೀಸ್ ಅಧಿಕಾರಿ ಸಬೂತು ಪುರಾವೆ ಅದ್ರ ಜೊತೆಗೇ ಇದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಹೇಳ್ತೀವಿ, ತಕ್ಷಣ ಅಂಥವ್ರನ್ನು ಸಸ್ಪೆಂಡ್ ಮಾಡಬೇಕು ಹಾಗೂ ತನಿಖೆಯನ್ನು ತೀವ್ರಗೊಳಿಸಬೇಕು. ಈಗಾಗಲೇ ನಮ್ಮ ಚುನಾವಣಾ ಆಯುಕ್ತರು ನಿರ್ಣಯ ಮಾಡಿದ್ದಾರೆ. ಎಲ್ಲ ಚುನಾವಣೆಯೊಳಗೆ ನಾವು ಈಗಾಗಲೇ ಕ್ಯಾಬಿನೆಟ್ನೊಳಗೆ ಅದನ್ನು ಸೂಚನೆ ಕೊಟ್ಟಿದ್ದೇವೆ. EVM ಬಗ್ಗೆ ಇರ್ತಕ್ಕಂಥ ಏನು ಅನುಮಾನ ಇದೆ, ಏನು ಶಂಕೆ ಇದೆ, ಆ ಹಿನ್ನೆಲೆಯೊಳಗೆ ದೇಶದ ತುಂಬೆಲ್ಲ EVM ಬಗ್ಗೆ ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ. ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ತಿಳಿಸಿದ್ದೇವೆ. ಚುನಾವಣಾ ಆಯೋಗ ಇವತ್ತು ಸ್ಪಷ್ಟವಾದ ಘೋಷಣೆಯನ್ನು ಮಾಡಿದೆ. ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಆಗ್ತದೆ. ಉಪಚುನಾವಣೆ ಅದೇನಾದರೂ ಬರುವ ಉಪಚುನಾವಣೆಯೊಳಗೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ಎಲ್ಲ ಸ್ಥಳೀಯ ಚುನಾವಣೆಯೊಳಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೀತದೆ. ನಾಯಕರನ್ನು ಭೇಟಿಯಾಗೋದಕ್ಕೆ ಹೋಗಿದ್ದಾರೆ. ಸಹಜವಾಗಿ ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು ವಿಚಾರ ಮಾತಾಡ್ತಾರೆ. ಈಗಾಗಲೇ ಬೆಳವಣಿಗೆಗಳು ಭಾಳ ಆಗ್ತಾ ಇದೆ. ಏನು ಬೆಳವಣಿಗೆ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಯಾವ ಮಾಹಿತಿನೂ ಯಾರಿಗೂ ಇಲ್ಲ. ಆಮೇಲೆ ನಮಗೆಲ್ಲರಿಗೂ ನಮ್ಮ ಹೈಕಮಾಂಡ್ನವರು ಏನು ಮಾತಾಡಬೇಡ್ರಿ, ಪತ್ರಿಕೆಯವರ ಜೊತೆಗಂತೂ ಯಾರು ಏನು ಮಾತಾಡಕೂಡದು ಅಂತ ಎಲ್ಲರಿಗೂ ಹೇಳಿದ್ದಾರೆ. ಅದು ನನಗೂ ಅನ್ವಯಿಸ್ತದೆ, ಸುನೀಲ್ ಗೌಡ್ರಿಗೂ ಅನ್ವಯಿಸ್ತದೆ. ಅದರಿಂದ ಏನು ಬೆಳವಣಿಗೆ ಬಗ್ಗೆ ಹೇಳಂಗಿಲ್ಲ. ಎಲ್ಲರೂ ಸೇಮ್ ಆಕಾಂಕ್ಷಿಗಳು ಅನ್ನಕಂತಾರೆ. 1999ರಾಗ ತಮ್ಮ ಸೇಮ್ ರೇಸ್ಗಳು ತಮ್ಮ ಹೆಸರಿತ್ತು. ಅಲ್ಲಿ ನಾನು ಈ ಸಂದರ್ಭದೊಳಗೆ ಇಷ್ಟೇ ಹೇಳ್ತೀನಿ. ಯಾಕೆ ಒಂದು ಹೇಳಿದೆ ಅಂದರೆ ಅದಕ್ಕೆ ಬೇರೆ ಬೇರೆ ಲೆಕ್ಕ ಪಕ್ಕ ಮೂಡಿಸ್ತೀರಿ. ನಾನು ಇಷ್ಟೇ ಹೇಳ್ತೀನಿ, ಹೈಕಮಾಂಡ್ನವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಆ ಕಾರಣಕ್ಕಾಗಿ ಮಾತಾಡಿದ್ದೇವೆ. ಒಬ್ಬ ಪೊಲೀಸ್ ಅಧಿಕಾರಿ ಸಬೂತು ಪುರಾವೆ ಅದ್ರ ಜೊತೆಗೇ ಇದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಹೇಳ್ತೀವಿ, ತಕ್ಷಣ ಅಂಥವ್ರನ್ನು ಸಸ್ಪೆಂಡ್ ಮಾಡಬೇಕು ಹಾಗೂ ತನಿಖೆಯನ್ನು ತೀವ್ರಗೊಳಿಸಬೇಕು.